ಇನ್ನೊಂದ್ಸರಿ ರಿವೈಸ್ ಆಗ್ಲಿ, ನಿಮ್ ಟೆಸ್ಟ್ FA 3ಗೋ 4ಗೆ ಯೂಸ್ ಆಗ್ಲಿ ಅಂದ್ಬಿಟ್ಟು ಮೀನ್ ಒಂದು ಸಮ್ ಮಾಡ್ತಾ ಇದೀನಿ. ಇನ್ನ 2 ಸಮ್ ನೀವು ಮಾಡಿ ತೋರಿಸ್ಬೇಕು. ಮುಂಚೆನೆ ಮಾಡಿದ್ರೆ ಓಕೆ, ಒಟ್ನಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಮಾಡಿರೋದನ್ನ ತೋರಿಸ್ಬೇಕು ನನಗೆ ಇಲ್ಲಿ ಟ್ಯೂಷನ್ ಬುಕ್ ಅಲ್ಲಿ. ಇಲ್ಲಿ ನೋಡಿ, ಕ್ಲಾಸ್ ಇಂಟರ್ವಲ್ ಕೊಟ್ಟಿರ್ತಾರೆ. ಏನ್ ಕೊಟ್ಟಿರ್ತಾರೆ? ಅಲ್ಲೆಲ್ಲೋ ಮಾಡಿದ್ದೆ ಇಲ್ಲೆಲ್ಲೋ ಮಾಡಿದಂತಲ್ಲ, ಇಲ್ಲಿ ಇರ್ಬೇಕು. ಇವಾಗ ಅದ್ರಲ್ಲಿ 5, 6 ಸಮ್ಮು ನಾನು ಮಾಡಿರೋದು 4th ಸಮ್ ಇರ್ಬೇಕು, 5th ಸಮ್ ನೀವು ಮಾಡೋದಿರ್ಬೇಕು, 6th ಸಮ್ ನೀವು ಮಾಡೋದಿರ್ಬೇಕು. ಇದರಲ್ಲಿ 7th ಸಮ್ ನಾನು ಮಾಡಿರ್ತೀನಿ, 8th 9th ನೀವು ಮಾಡಿ ತೋರಿಸ್ಬೇಕು ಇವಾಗ್ಲೇ. ಮತ್ತೆ ಅಷ್ಟು ಮಾಡಿದ್ಮೇಲೆ ನೀವು ಹೋಗ್ಬೋದು, ಅಲ್ಲಿಗೆ ಲೆಸನ್ ಕಂಪ್ಲೀಟ್ ಆಗಿದೆ. ಹಳೆ ಬುಕ್ ಹೊಸ ಬುಕ್ ಎಲ್ಲ ಬೇಡ್ರಪ್ಪ. ನೋಡಿ ಎಲ್ರು ಕೇಳಿಸ್ಕೊಳ್ಳಿ, ಇನ್ನೊಂದ್ಸರಿ ರಿವೈಸ್ ಆಗುತ್ತೆ. ಎಲ್ರು ಇಲ್ಲಿ ಕೇಳಿಸ್ಕೊಳ್ಳಿ, ಏನ ಫೈಂಡ್ ಮಾಡ್ತಾ ಇದೀವಿ? ಇದೇನಿದು? ಕ್ಲಾಸ್ ಇಂಟರ್ವಲ್. ಇದೇನಿದು? ಆಮೇಲೆ ಇದೇನಿದು? ಇಲ್ಲಿ ನೀವು ಎಕ್ಸ್ ಫೈಂಡ್ ಮಾಡ್ಬೇಕು, ಕ್ಲಾಸ್ ಮಾರ್ಕ್ ನ ಫೈಂಡ್ ಮಾಡ್ಬೇಕು. ಏನ ಫೈಂಡ್ ಮಾಡ್ಬೇಕು? ಮಿಡ್ ಪಾಯಿಂಟ್ ಆಫ್ ಕ್ಲಾಸ್ ಇಂಟರ್ವಲ್ ಇಸ್ ಕಾಲ್ಡ್ as ಕ್ಲಾಸ್ ಮಾರ್ಕ್. ಕ್ಲಾಸ್ ಮಾರ್ಕ್ ಮಿಡ್ ಪಾಯಿಂಟ್ ಏನಾಗುತ್ತೆ? ಇಲ್ಲಿ ನಿಮ್ಗೆ ಏನಾಗುತ್ತೆ? ಕ್ಲಾಸ್ ಮಾರ್ಕ್ ಆಗುತ್ತೆ. ಇದು ಕ್ಲಾಸ್ ಇಂಟರ್ವಲ್, ಇದು ಫ್ರೀಕ್ವೆನ್ಸಿ, ಎಕ್ಸಿಸ್. ಮೀನ್ ಮಾತ್ರ ಎಕ್ಸ್ ಫೈಂಡ್ ಮಾಡಬೇಕು. ಮೀಡಿಯನ್ಗೆ CF, ಮೋಡ್ಗೆ ಏನು ಇಲ್ಲ. ತಲೆ ಇಟ್ಕೊಂಡ್ರಿ, ನೀವು ಯಾವ ಸಮ್ ಕೊಟ್ಟರು ಸೇರಿ ತಲೆಯಲ್ಲಿ ಬಂದ್ಬಿಟ್ರೆ ಯಾವುದೇ ಕಣ್ಣು ಕನ್ಫ್ಯೂಷನ್ ಆಗಲ್ಲ. 7 ಮಾರ್ಕ್ಸ್ ಜಾಬ್ ಇರುತ್ತೆ. ಅರ್ಥ ಆಯ್ತಲ್ವಾ? ನೋಡಿ, ಇಲ್ಲಿ ನಾವ್ ಏನ್ ಮಾಡ್ಬೇಕು? ಕ್ಲಾಸ್ ಇಂಟರ್ವಲ್ ಕೊಟ್ಟಿರ್ತಾರೆ, ಫ್ರೀಕ್ವೆನ್ಸಿ ಕೊಟ್ಟಿರ್ತಾರೆ. CF ಫೈಂಡ್ ಮಾಡೋದಲ್ಲ. CF ಯಾವ್ದಕ್ಕೆ? ಮೀಡಿಯನ್ಗೆ. ನಾವು ಎಕ್ಸ್ ಕ್ಲಾಸ್ ಮಾರ್ಕ್ ಫೈಂಡ್ ಮಾಡಬೇಕು, ವಿಚ್ ಇಸ್ ನಥಿಂಗ್ ಬಟ್ ಮಿಡ್ ಪಾಯಿಂಟ್ ಆಫ್ ಕ್ಲಾಸ್ ಇಂಟರ್ವಲ್. 0 ಇಂದ 4 ವರೆಗೂ ಮಧ್ಯದಲ್ಲಿ ಯಾರು ಇರ್ತಾರೆ ನೋಡಿ? 0.02 ಏನಿರುತ್ತೆ? ನಿಮ್ಗೆ ಅಕಸ್ಮಾತ್ ಗೊತ್ತಾಗಿಲ್ಲ ಅಂದ್ರೆ ಇವೆರಡನ್ನು ಆಡ್ ಮಾಡ್ಬಿಟ್ಟು ಡಿವೈಡ್ ಬೈ 2 ಮಾಡಿ. ಇವೆರಡನ್ನು ಆಡ್ ಮಾಡ್ಬಿಟ್ಟು ಏನ್ ಮಾಡ್ಬೇಕು? 2 ಮಾಡಿದ್ರೆ 0 ಇಂದ 4 ವರೆಗೂ ಏನಿರುತ್ತೆ? ನಮ್ಮ ಮಿಡಲ್ ಪಾಯಿಂಟ್ 0.02. 0.4 ಇಂದ 8 ಮಧ್ಯದಲ್ಲಿ 0.06. ಎರಡು ನಂಬರ್ ನೋಡ್ಕೊಳ್ಳಿ ಸಾಕು. ನೋಡಿ ಎಷ್ಟು ಜಂಪ್ ಹೊಡೆದ್ವಿ ಇವಾಗ? 4 ಜಂಪ್ ಹೊಡಿಸ್ತಾ ಇದೆ. ನೋಡಿ, ಇಲ್ಲಿ 2 ಬರೆದ್ರೆ ಸಾಕು, 3ನೇದು ನೋಡಂಗ ಅವಶ್ಯಕತೆ ಇಲ್ಲ. ಎಷ್ಟು ಜಂಪ್? 2 ಇಂದ 6 ಆಗಿದೆ ಅಂದ್ರೆ 4 ಜಂಪ್ ಹೊಡೆದಿದೆ. ಇದು 4 ಜಂಪ್ ಹೊಡಿ. 0.10. ನೆಕ್ಸ್ಟ್ 0.14. ನೆಕ್ಸ್ಟ್ 0.18. 0.2. ನೋಡಿ ಹಿಂಗೆ 4 ಜಂಪ್ಸ್ ನೋಡ್ಕೊಬೇಕು. ಒಂದು ನೋಡ್ಕೊಬೇಕು. 4 ಜಂಪ್ಸ್. F ಬಂತ? ಎನಿ ಡೌಟ್ ಇನ್ ದಿಸ್? X ಬಂತ? ಅಂಡರ್ಸ್ಟುಡ್? ಸೊ ನೋಡಿ, ಇದರ ಮಧ್ಯೆ ಮಿಡ್ ಪಾಯಿಂಟ್ ಆಫ್ ಕ್ಲಾಸ್ ಇಂಟರ್ವಲ್ ಇಸ್ ನಥಿಂಗ್ ಬಟ್ ಕ್ಲಾಸ್ ಮಾರ್ಕ್. ಇವೆರಡನ್ನು ಆಡ್ ಮಾಡಿ ಡಿವೈಡ್ ಬೈ 2 ಮಾಡಿ ಬರುತ್ತೆ. ಇವೆರಡನ್ನು ಆಡ್ ಮಾಡಿ ಡಿವೈಡ್ ಬೈ 2 ಮಾಡಿ ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ನೋಡಿ, 6 4 + 6 12. 12 ಡಿವೈಡ್ ಬೈ 2 ಅಂದ್ರೆ 6. ಇದು 20 ಆಗುತ್ತೆ. 20 ಡಿವೈಡ್ ಬೈ 2 10. ಇದು 16 + 12 ಅಂತಂದ್ರೆ ಎಷ್ಟಾಯ್ತು? 28 ಆಯ್ತು. ಡಿವೈಡ್ 14. ಈ ತರ ಮಾಡಿ ಅಕಸ್ಮಾತ್ 2 ನೋಡ್ಕೊಂಡು ಎಷ್ಟು ಜಂಪ್ ಹೊಡೆದ ಅಂತ ಮಾಡಿದ್ರು ಆಯ್ತು. ಇವಾಗ ನೆಕ್ಸ್ಟ್ ಕಾಲಮ್ ಏನ್ ನಮ್ದು? FX. What you need to find out? FX with ಕಾಲಮ್ ಜಾಸ್ತಿ. ಇವೆರಡನ್ನು ಇಂಟು ಮಾಡೋದು, ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ FX ಬರುತ್ತೆ. ಅರ್ಥ ಆಯ್ತಲ್ವಾ? ಸೊ 4 × 0.02 ಮಲ್ಟಿಪ್ಲೈ ಮಾಡಿ ಇವೆರಡು, ದಟ್ ಇಸ್ ಯುವರ್ FX. 4 × 0.02 ಏನಾಯ್ತು? 0.08. 9 × 6 0.54. 9 × 10 0.48. 0.28. 18 4s 76. 76 ಅಲ್ಲ, 72. 18 4s 72. ನೆಕ್ಸ್ಟ್ 22 × 0. ಇದನ್ನೆಲ್ಲ ಆಡ್ ಮಾಡಿದ್ರೆ ಸಮೇಷನ್ ಆಫ್ ಸಿಗ್ಮಾ ಎಫೆಕ್ಟ್. ನೋಡಿ, ಇದನ್ನೆಲ್ಲ ಆಡ್ ಮಾಡಿದ್ರೆ ಏನ್ ಸಿಗುತ್ತೆ ನಿಮಗೆ? ಅದ್ರ ಸಿಂಬಲ್ ಹೇಳುತ್ತೆ ಸಮ್ ಮಾಡಿದೀವಿ ಅಂತ. ಯಾವ್ದನ್ನ ಸಮ್ ಮಾಡಿದೀವಿ? FX. ಇದನ್ನೆಲ್ಲ ಆಡ್ ಮಾಡಿದ್ರೆ ಸಿಗೋದೇನು? ಸಮೇಷನ್ ಆಫ್ F. ಸಮೇಷನ್ ಆಫ್ F ಅಂದ್ರೆ F ನೆಲ್ಲ ಆಡ್ ಮಾಡಿದ್ರೆ ಸಮೇಷನ್ ಆಫ್ F ಸಿಗುತ್ತೆ. ಇದನ್ನೆಲ್ಲ ಆಡ್ ಮಾಡಿದ್ರೆ ಸಮೇಷನ್ ಆಫ್ FX ಸಿಗುತ್ತೆ. ಅದನ್ನ ಸಿಗ್ಮಾ ಅಂತ ಕರಿತೀವಿ. ಮ್ಯಾಥಮೆಟಿಕ್ಸ್ ಅಲ್ಲಿ ಸಮೇಷನ್ ಅಂದ್ರೆ ಅದನ್ನ ಆಡ್ ಮಾಡಿದೀವಿ ಅಂತ. ಆಡ್ ಮಾಡೋಣ ನೋಡೋಣ. 12 20 22 26 ಗೆ 6 2 ಕ್ಯಾರಿ 7 16 18 25 29 2 ಕ್ಯಾರಿ 2.96. ಎಷ್ಟು ಬಂತು? ಇದನ್ನೆಲ್ಲ ಆಡ್ ಮಾಡೋದು ಹೇಗೆ? 13
32. 6 32. 8 8 17 26 30 30 32 30 ಅವರೇ ಕೊಟ್ಟಿರ್ತಾರೆ ನೀವು ಆಡ್ ಮಾಡಿಕೊಂಡು 30 ನೇ ಬರುತ್ತೆ ನೋಡು 13 22 24 28 30 ಇವಾಗ ವಾಟ್ ದ ಫಾರ್ಮುಲಾ ಫೈಂಡ್ ದ ಮೀನ್ Sigma fx by sigma f. ಮೀನ್ ಇಸ್ ಈಕ್ವಲ್ ಟು ನೋಡ್ಕೊಳ್ಳಿ ನಿಮಿಷ Sigma fx by ಮೀನ್ ಇಸ್ ಈಕ್ವಲ್ ಟು ಸಿಗ್ಮಾ fx ಬೈ sigma f. ನೋಡ್ಕೊಳ್ಳಿ ನೀಟಾಗಿ ವಾಟ್ ದ ಫಾರ್ಮುಲಾ ಟು ಫೈಂಡ್ ಮೀನ್ ಸಿಗ್ಮಾ fx ಬೈ ಇದನ್ನೆಲ್ಲ ಆಡ್ ಮಾಡಿರ್ತೀರಲ್ಲ ಅದೇ fx ಇದನ್ನೆಲ್ಲ ಆಡ್ ಮಾಡಿರ್ತಾರ ಅದೇ f ಏನ್ ಬಂದಿದೆ ನಿಮಗೆ 2.96 ಡಿವೈಡೆಡ್ ಬೈ 30. ಸರಿನಾ ಸೊ ಇಂಟು ಓಕೆ ಏನ್ ಮಾಡೋಣ ಅಂದ್ರೆ ಈಗ ನಾವು ಇಂಟು 100 ಮಾಡ್ಬಿಡ್ತೀವಿ ಆಮೇಲೆ ಡೆಸಿಮಲ್ ಮಾಡ್ಕೊಂಡು ಡೆಸಿಮಲ್ ಹೋಗ್ಬಿಡಿ ಇಂಟು 100 ಇಂಟು 100 ಮಾಡ್ಕೊಂಡು ಅವಾಗ ಏನಾಯ್ತು 296 ಡಿವೈಡೆಡ್ ಬೈ 300 ಕರೆಕ್ಟಾ 3 ಟೇಬಲ್ ಕ್ಯಾನ್ಸಲ್ ಮಾಡೋಣ ಯಾವ್ದ್ರಲ್ಲಿ ಕ್ಯಾನ್ಸಲ್ ಮಾಡೋಣ 3 ನಾವೇ ಹಿಂಗ್ ಕ್ಯಾನ್ಸಲ್ ಮಾಡೋಣ 3 1 3 ನ ಹೆಂಗ್ ಮಾಡಿದ್ರು ಅದೇ ಆನ್ಸರ್ ನೀವು ಬೇರೆ ತರ ಮಾಡಿದ್ರು ಅದೇ ಆನ್ಸರ್ 3 1 3 3 1000 ಓಕೆ ಆಮೇಲೆ 3 1 3 ನ 1000 ಇಲ್ಲಿ 3 9 27 ನ 27 2 ಮಿತ್ತ 26 ಆಯ್ತು 8 24 ನ ಪಾಯಿಂಟ್ ಇಟ್ಬಿಡಲ್ಲ 24 ಅಂದ್ರೆ ಈಗ 2 to 20. 20 ಆಯ್ತಾ 20 ಅಂದ್ರೆ 6 18 ನ 19 20 ಮಿತ್ತ ರೆಕರ್ ಆಗತ್ತೆ 6 6 ಇದು 6 7 6 7 6 7 1000 ಇದೆಯಲ್ಲ ಓ 98.6666 ಹಿಂಗ್ ಬರ್ತಾ ಇರುತ್ತೆ ಅನ್ಕೊಳ್ಳಿ ಡಿವೈಡ್ ಬೈ ಎಷ್ಟಿದೆ 0.9867 7 0.1 ಅಂತ ಇಲ್ಲಿಗೆ ಇರಬೇಕು ಎಸ್ ಫಿನಿಶ್ 0.10 ರೌಂಡ್ ಅಪ್ ಮಾಡು ಅಷ್ಟೇ 0.099